ರಾಜ್ಯ ಹೆದ್ದಾರಿ ಆಗಿತ್ತು, ಕರ್ನಾಟಕ ರಾಜ್ಯ ಹೆದ್ದಾರಿ. ಈ ವಿಷಯದ ಅನುಸಾರವಾಗಿ ಸುಮಾರು ವರ್ಷಗಳಿಂದ ಈ ರಸ್ತೆಯು ಹದಗೆಟ್ಟು ಸಾರ್ವಜನಿಕರಿಗೆ ತುಂಬ ಒಂದು ತೊಂದರೆ ಆಗುವ ಮುಖಾಂತರ ಜನರಿಗೆ ಅಸ್ತವ್ಯಸ್ತ ಆಗಿ ತೊಂದರೆ ಆಗಿತ್ತು. ಹೀಗಾಗಿ ನಮ್ಮ ಒಂದು ಯುವ ಕರ್ನಾಟಕ ವೇದಿಕೆ ವತಿಯಿಂದ ನಾವು ಪ್ರತಿ ಸಲನೂ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟಂಥ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು ಗಮನ ಹರಿಸಿದ್ರು ಕೂಡ ಇಲ್ಲಿ ವೋಟ್ ಬ್ಯಾಂಕಿನ ಸಂಬಂಧ ಅಷ್ಟೇ ಬರ್ತಾರೆ ಹೊರತು ಒಂದು ಊರಿನ ಅಭಿವೃದ್ಧಿ ಸಲುವಾಗಿ, ಒಂದು ಊರಿನ ಒಂದು ಜೀರ್ಣೋದ್ಧಕ್ಕಾಗಿ ಹಾಗೂ ರಸ್ತೆಯ ಒಂದು ಸಾರ್ವಜನಿಕರಿಗೆ ಪಾದಚಾರಿಗಳಿಗೆ ಒಂದು ಅನುಕೂಲತೆಗಾಗಿ ಒಂದಿನೂ ಬಂದು ಇಲ್ಲಿ ನೋಡುವಂಥದ್ದು ಅವಸ್ಥೆನೇ ಇಲ್ದಂಗೆ ಆಗ್ಬಿಟ್ಟೈತಿ. ಹೀಗಾಗಿ ನಮ್ಮ ಊರಿನ ಆಜುಬಾಜು ಪಕ್ಕದ ಹಳ್ಳಿಯ ಒಂದು ಹಿರಿಯರು ಕೂಡಿದ್ದಾರೆ, ಮತ್ತೇನಪ್ಪ ಅಂತ ಗ್ರಾಮಸ್ಥರು ಕೂಡಿದ್ದಾರೆ. ಈ ವಿಷಯದ ಅನುಸಾರವಾಗಿ ಅವರು ಒಂದು 2 ಮಾತುಗಳನ್ನು ಮಾತಾಡಬೇಕಂದು ವಿನಂತಿಗಳು. ಅಮರಗೋಳ ಮತ್ತು ರಾಯಚೂರನ್ನು 4 ಜಿಲ್ಲೆಗಳನ್ನು ಕೂಡಿಸ್ತಕ್ಕಂಥ ರಾಜ್ಯ ಹೆದ್ದಾರಿ ಮಲಪ್ರಭಾ ನದಿಯ ದಂಡೆಯ ಮೇಲೆ, ಅಂದರೆ ಅಮರಗೋಳ ಮತ್ತು ಹೊಳೆಹಾಲೂರು ಮಧ್ಯದಲ್ಲಿ ರಸ್ತೆ ನಿರ್ಮಾಣ ಕಳೆದ 40 ವರ್ಷದಿಂದ ರಚನೆಗೊಂಡಿದ್ದು, ಆ ರಸ್ತೆ 2007ರಲ್ಲಿ ಮಲಪ್ರಭಾ ನದಿಯ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗಿದ್ದು, ಅದೇ ರೀತಿಯಾಗಿ ಮತ್ತೆ 2009ರಲ್ಲಿ ಪುನಃ ಪ್ರವಾಹ ಉಂಟಾಗಿ ಬೆಣ್ಣಿಹಳ್ಳ ಮತ್ತು ಡ್ಯಾಮಿನ ನೀರಿನ ಅತಿಯಾದಂಥ ನೀರಿನ ಬಳಕೆಯಿಂದ ಮತ್ತೆ ರಸ್ತೆ ಕೊಚ್ಚಿಕೊಂಡು ಹೋಗಿದ್ದು, ಅದೇ ರೀತಿಯಾಗಿ ಈಗ 4 ಸಲ 30 ಫೂಟಿನಂತೆ ರಸ್ತೆಯನ್ನು ಕೊಟ್ಟರೂ ಕೂಡ ಸರ್ಕಾರ ಅದರ ಕಡೆಗೆ ಯಾವುದೇ ಗಮನ ಹರಿಸದೆ, ನಾವು ಹಿಂದಿನ ಎಲ್ಲ ಶಾಸಕರಿಗೂ ಕೂಡ ಮನವಿಯನ್ನು ಅರ್ಪಿಸಿದರೂ ಕೂಡ ಇಲ್ಲಿ ಒಂದು ಗಟ್ಟಿಮುಟ್ಟಾದಂಥ ವಾಲನ್ನು ನಿರ್ಮಾಣ ಮಾಡಿರಿ, ಭೂಮಿಯ ಕೊರತೆಯನ್ನು ತಡೆಗಟ್ಟ್ರಿ, ಅಥವಾ ನಿಮಗೆ ಕೊಟ್ಟಿರ್ತಕ್ಕಂಥ ರಸ್ತೆಯನ್ನಾದರೂ ತಡೆಗಟ್ಟಿಕೊಳ್ಳ್ರಿ ಅಂತ ಹೇಳಿದರೂ ಕೂಡ ಅದಕ್ಕೆ ಸರಿಯಾದಂಥ ಸ್ಪಂದನೆ ಸಿಗದ ಕಾರಣ ರಸ್ತೆ ಮೇಲಿಂದ ಮೇಲೆ ಕೊಚ್ಚಿಕೊಂಡು ಹೋಗುತ್ತಿದ್ದು ಈ ಜಮೀನ ಮಾಲಕರಿಗೂ ಕೂಡ ತೊಂದರೆ, ಹಾಗೂ ರಸ್ತೆಯಲ್ಲಿ ಸಂಚಾರ ಮಾಡ್ತಕ್ಕಂಥ ಅನೇಕ ಗ್ರಾಮಗಳ ಜನರಿಗೂ ಕೂಡ ಸಂಚರಿಸಲು ಅನಾನುಕೂಲತೆ ಉಂಟಾಗಿದ್ದು, ವಾಹನಗಳು ಚಲಿಸಲಿಕ್ಕೆ ಬಾರದಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ರಸ್ತೆ ಕುಸಿದದ್ದನ್ನು ತಾವು ಈ ಫೋಟೋ ಮುಖಾಂತರ ನೋಡಬಹುದು. ಅದೇ ರೀತಿಯಾಗಿ ಇದನ್ನು 2 ಸಲ ಕಾಮಗಾರಿ ಕೈಗೆತ್ತಿಕೊಂಡ್ರೂ ಕೂಡ ಅದು ಪರಿಪೂರ್ಣವಾಗಿಲ್ಲ, ಅದರಿಂದ ಏನೂ ಪ್ರಯೋಜನ ಆಗಿಲ್ಲ. ಈಗಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಇದಕ್ಕೊಂದು ಏನಾದರೂ ಪರ್ಯಾಯ ಯೋಜನೆಯನ್ನು ರೂಪಿಸಿಕೊಂಡು ಅಥವಾ ವಾಲನ್ನು ನಿರ್ಮಾಣ ಮಾಡಿ ಜಮೀನುದಾರರಿಗೆ ಮತ್ತು ರಸ್ತೆ ಸವಾರರಿಗೆ ಕೂಡಲೇ ಸರ್ಕಾರ ಸ್ಪಂದಿಸಬೇಕು ಅಂತೇಳಿ ಮತ್ತೊಮ್ಮೆ ಅವರಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತೀವಿ. ಈಗಾಗಲೇ ನಮ್ಮ ಸರ್ ಹೇಳ್ದಂಗೆ ಈ ರಸ್ತೆ ಬೆಳಗಾವಿ ಮತ್ತು ರಾಯಚೂರುವರೆಗೂ 4 ಜಿಲ್ಲೆಗಳನ್ನು ಸಂಪರ್ಕ ಮಾಡುತ್ತದೆ. ಅದೇ ರೀತಿ ಈ ರಸ್ತೆಯಿಂದ ದಿನ ನೂರಾರು ಗ್ರಾಮದ ಹಳ್ಳಿ ಜನರು ಸಂಚಾರ ಮಾಡ್ತಿರ್ತಾರೆ. ಆದಷ್ಟು ಬೇಗ ಈ ಒಂದು ಕಾಮಗಾರಿಯನ್ನು ಕೈಗೊಳ್ಳದಿದ್ರೆ ಮುಂದಿನ ದಿನಮಾನದೊಳಗೆ ನಮ್ಮ ಯುವ ಕರ್ನಾಟಕ ವೇದಿಕೆ ವತಿಯಿಂದ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಅಂತೇಳಿ ಸರ್ಕಾರಕ್ಕೆ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಬಸವ ಬಸ್ ನಿಂದ್ರಲಿ. ಮಳೆ ಬರೋ ಸಂಭ್ರಮ. ಒಂದು ಗಾಡಿ ಹೋಗೋ ಸ್ವಲ್ಪ ವಿಡಿಯೋ ಮಾಡ್ಕೋ. ಸರಿ ರಾಜಾ. ನಮಸ್ಕಾರ ರೀ.